ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಸರ್ವಯೋಗ ಜ್ಞಾನ ಆಧ್ಯಾತ್ಮಿಕ ಬಳಗ, ಸ್ಫೂರ್ತಿ ಆಯುರ್ವೇದಿಕ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದಿಕ ಆಸ್ಪತ್ರೆ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯದ ಅಂಗವಾಗಿ ಜೂನ್ 20ರಂದು ಯೋಗ ಜಾಥಾ ನಡೆಗೆ ಎಪಿಎಂಸಿ ಶ್ರೀ ಚನ್ನಬಸವ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೊಟ್ರೇಶ್ವರ ಬಸವೇಶ್ವರ ದೇವಸ್ಥಾನದವರೆಗೆ ಈ ಜಾಥಾವನ್ನು ನಡೆಯಲಿದೆ. ಜಾಥಾದಲ್ಲಿ ಪತಂಜಲಿ ಯೋಗ ಸಮಿತಿ, ಆರ್ಟ್ ಆಫ್ ಲಿವಿಂಗ್, ಸಹಜ ಯೋಗ ಪ್ರತಿಷ್ಠಾನ, ಶ್ರೀ ರಾಮಚಂದ್ರ ಮಿಷನ್, ಪಿರಮಿಡ್ ಜ್ಞಾನ ಕೇಂದ್ರ, PSSM, ಶ್ರೀ ಬಸವ ಬಳಗ, ಕೊಟ್ರು ಬಸವೇಶ್ವರ ದೇವಸ್ಥಾನ ಸಮಿತಿ, ಸರ್ವ ಯೋಗ ಜ್ಞಾನ ಹಾಗೂ ಆಧ್ಯಾತ್ಮಿಕ ಬಳಗ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಯೊಬ್ಬರು ಮನೆ ಮನೆಗೆ ಯೋಗವನ್ನು ತಲುಪಿಸಬೇಕು. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮವನ್ನು ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಗಂಗಾವತಿ ಮಾಜಿ ಶಾಸಕರಾದ ಪರಣ್ಣ ಮನವಳ್ಳಿ, ಮಾಜಿ ಸಂಸದರಾದ ಶಿವರಾಮಗೌಡರು ಮತ್ತು ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು, ವೀರಣ್ಣ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಪಿಎಂಸಿ ಗಂಜ್ ಮುಖಾಂತರ, CBS ಸರ್ಕಲ್ ಮುಖಾಂತರ, ಮಹಾವೀರ ಸರ್ಕಲ್, ಗಾಂಧಿ ವೃತ್ತ, ಬಸವಣ್ಣ ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಇಂದ ಕೊಟ್ರೇಶ್ವರ ದೇವಸ್ಥಾನ ಆವರಣವನ್ನು ತಲುಪಿಸಿ ಅಲ್ಲಿಗೆ ಮುಕ್ತಾಯಗೊಳಿಸಲಾಯಿತು. ನಂತರ ಗಣ್ಯರು ನಮ್ಮ CBS ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೊತೆಗೆ ಜೂನ್ 20 ಶನಿವಾರದಂದು ನಡೆಯುವಂತ ಯೋಗ ಜಾಗೃತಿ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಸಾರ್ವಜನಿಕ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ 12ನೆಯ ಅಂತಾರಾಷ್ಟ್ರೀಯ ಯೋಗ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದಿಕ್ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಆಯೋಜಿಸಲಾಗಿದೆ. ಹಾಗಾಗಿ ಈ ಒಂದು ಯೋಗ ದಿನಾಚರಣೆಯಲ್ಲಿ ಪತಂಜಲಿ ಯೋಗ ಸಮಿತಿ, ಆರ್ಟ್ ಆಫ್ ಲಿವಿಂಗ್, ಶ್ರೀ ಸಹಜ ಯೋಗ ಪ್ರತಿಷ್ಠಾನ, ಶ್ರೀ ರಾಮಚಂದ್ರ ಮಿಷನ್, ಪಿರಮಿಡ್ ಜ್ಞಾನ ಕೇಂದ್ರ, ಶ್ರೀ ಬಸವ ಬಳಗ,
ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಯೋಗದ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಯೋಗ ನಡೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಾನು ಒಂದು ಮಾತನ್ನು ಹೇಳಿದಾದ್ರೆ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಏನು ವಿಶೇಷವಾಗಿ ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ಸುಮಾರು 200ಕ್ಕೂ ಅಧಿಕ ದೇಶಗಳು ಸಹಿತ ಇವತ್ತು ಯೋಗದ ಒಂದು ಪರಿಪಾಠವನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ ಕಾರಣ ನಾಳೆ ನಡೆಯುವಂಥ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯವೇ ಭಾಗ್ಯ. ಯೋಗನ ಮಾಡೋದ್ರ ಮುಖಾಂತರ ನಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳೋದು, ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಸಹಿತ ಬಹಳ ಮುಖ್ಯ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಸಹಿತ ಪ್ರತಿನಿತ್ಯದಲ್ಲಿ ನಾವು ಯೋಗ ಮಾಡೋದರಿಂದ ನಿತ್ಯದ ಜೀವನವನ್ನು ಸಹಿತ ಒಂದು ಒಳ್ಳೆಯ ರೀತಿಯಲ್ಲಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾಳೆ ನಡೆಯುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲರೂ ಸಹಿತ ಭಾಗವಹಿಸಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಿಶೇಷವಾಗಿ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರಬೇಕು. ಋಷಿ ಮುನಿಗಳು ಮಾಡಿರ್ತಕ್ಕಂಥ ಈ ಯೋಗದ ಅಭ್ಯಾಸದಿಂದ ಇವತ್ತು ವಿಶ್ವಕ್ಕೆ ಒಂದು ನಾವು ಕೊಟ್ಟಿರ್ತಕ್ಕಂಥ ಭಾರತ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿದೆ ಎಂಬ ಮಾತನ್ನು ಹೇಳಬೇಕಾಗುತ್ತೆ. ಅದೇ ರೀತಿ ಈ ನಾಳೆ ನಡೀತಕ್ಕಂಥ ಸಾಮೂಹಿಕ ಯೋಗ ಶಿಬಿರವನ್ನು ತಾವು ಕೂಡ ಭಾಗವಹಿಸಬೇಕು. ಆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಅವರ ಜೊತೆಯಲ್ಲಿ ತಾವು ಕೂಡ ಯೋಗವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಿಟ್ಕೊಂಡು ಈ ನಡಿಗೆಯನ್ನು ಮಾಡ್ತಾ ಇದ್ವಿ. ನಮ್ಮೆಲ್ಲರ ನಡೆ ಯೋಗದ ಕಡೆ ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲರಿಗೂ ಶುಭ ಆಗ್ತಕ್ಕಂಥದ್ದು. ಮತ್ತು ಮನಸ್ಸು ಯಾವಾಗ ಹತೋಟಿಯಲ್ಲಿರ್ತದೆ ಆವಾಗ ಆರೋಗ್ಯವಂತ ಪುರುಷನಾಗಲಿಕ್ಕೆ ಸಾಧ್ಯ. ಯಾಕಂದರೆ ಇತ್ತೀಚಿನ ಒತ್ತಡದ ದಿನಮಾನಗಳಲ್ಲಿ ಇಂಥ ಯೋಗ ಧ್ಯಾನಗಳನ್ನು ಮಾಡೋದ್ರಿಂದ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಆರೋಗ್ಯವಂತ ಪುರುಷ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸೈಂಟಿಫಿಕಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಸಂಸ್ಕೃತ ವಿಭಾಗದಲ್ಲಿ ಸಂಸ್ಕೃತ ಸಿಲೆಬಸ್ನಲ್ಲಿ ಈಗಾಗಲೇ ಅದು ಆ್ಯಡ್ ಆಗಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಬಂದಿರತಕ್ಕಂಥ ಸಿಲೆಬಸ್ ಇರೋದ್ರಿಂದ ಕಡ್ಡಾಯವಾಗಿ ಯೋಗವನ್ನು ನಮ್ಮಲ್ಲಿ ಆ್ಯಡ್ ಮಾಡಿರೋದ್ರಿಂದ ಯೋಗ ಈಸ್ ಎನ್ ಒನ್ ಆಫ್ ದಿ ಸೈಂಟಿಫಿಕ್ ದಿ ರೀಸನ್ ದೇ ಕೋಟೆಡ್. ಅದಕ್ಕೆ ನಾನು ಈ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ಮತ್ತು ಎಲ್ಲ ವರ್ಗ ಜನರಿಗೆ ನಾನು ಹೇಳೋದೇನೆಂದರೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಯೋಗವನ್ನು ದಿನನಿತ್ಯದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ಆರೋಗ್ಯವಂತ ಪುರುಷ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ದೇವಸ್ಥಾನಕ್ಕೆ ಮುಕ್ತಾಯಗೊಳ್ಳುತ್ತದೆ. ಇದರ ಉದ್ದೇಶ ಇಷ್ಟೇ, ಯೋಗ ನಾವೇನು ಆಚರಣೆ ಮಾಡ್ತೀವಿ ಇದು ಪ್ರತಿ ಮನೆಗೆ ತಲುಪಬೇಕು. ನಮ್ಮ ಯೋಗ ಫಾರ್ ದ ಹೆಲ್ತ್ ಏಜಿಂಗ್ ಅಂತ ಹೇಳಿ ಒಂದು ವ್ಯಾಖ್ಯಾನದೊಂದಿಗೆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆರಂಭ ಮಾಡಲಾಗಿದೆ. ಇದರ ಪ್ರಯುಕ್ತ ನಾಳೆ ಬೆಳಗ್ಗೆ 6 ಗಂಟೆಗೆ ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುವುದು. ಗಂಗಾವತಿಯ ಶಾಸಕರಾಗಿದ್ದಂಥ ಜನಾರ್ದನ್ ರೆಡ್ಡಿಯವರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಆಯುಷ್ ಇಲಾಖೆ ಪ್ರಸ್ತುತಪಡಿಸಿರುವಂಥ ಪ್ರೋಟೋಕಾಲನ್ನು 45 ನಿಮಿಷಗಳ ಕಾಲ ಅಲ್ಲಿ ತರಬೇತಿ ನೀಡಲಾಗ್ತದೆ. ಅದು ಏಕಕಾಲಕ್ಕೆ ಇಡೀ ದೇಶಾದ್ಯಂತ ನಡೆಯಲಿದೆ. ಹಾಗಾಗಿ ಗಂಗಾವತಿಯ ಸಾರ್ವಜನಿಕರು, ಹಿರಿಯರು, ಯೋಗಾಸಕ್ತರು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಳ್ಳುವುದರ ಮೂಲಕ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.